हुक्केरी तालुक्यातील ग्रामीण रस्त्यांच्या विकासातून गावांच्या सर्वांगीण प्रगतीसाठी आमदार निखिल कत्ती विशेष गतीने काम करत असल्याचे दिसून येत आहे. होन्नीहळ्ळी गावापासून कणगला सीमापर्यंत 50 लाख रुपये खर्चाची रस्ता विकास कामे, कोणकेरी गावापासून चंपा होसूरपर्यंत 95 लाख रुपये खर्चाची रस्ता सुधारणा कामे, तसेच हडलगा गावातील लक्ष्मीदेवी मंदिरापासून महाराष्ट्र सीमेपर्यंत 25 लाख रुपये खर्चाची कामे अशा एकूण 1,70 लाख रुपयांच्या रस्ते विकास कामाचा शुभारंभ आमदार निखिल कत्ती यांनी शनिवारी केला. यावेळी माध्यमांशी बोलताना ते म्हणाले की कणगला जिल्हा परिषद क्षेत्रातील गावांमध्ये त्यांच्या वडिलांनी दिवंगत उमेश कत्ती यांनी केलेल्या विकास कामांचा पुढेही पाठपुरावा करण्यात येणार आहे. ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಹುಕ್ಕೇರಿ ತಾಲೂಕಿನ ಕನಗಲ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ 3 ಕಾಮಗಾರಿಗಳನ್ನ ಚಾಲನೆ ಕೊಟ್ಟಿದ್ದೀನಿ. ಮುಖ್ಯವಾಗಿ ನಮ್ಮ ಹೊನ್ನಿಹಳ್ಳಿ ಗ್ರಾಮದಿಂದ ಕನಗಲ ವರೆಗೆ ರಸ್ತೆ ಇದು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಅದಲ್ಲದೆ ಕೊನ್ಕೇರಿ ಗ್ರಾಮದಿಂದ ಮಹಾರಾಷ್ಟ್ರ ಚಂಪಾ ಹೊಸೂರು ಮಹಾರಾಷ್ಟ್ರ ಬಾರ್ಡರ್ ವರೆಗೆ ರಸ್ತೆ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ವಿ. ಅದು 95 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ಪೂರ್ಣಗೊಳ್ಳುತ್ತೆ. ಅದರ ಜೊತೆಗೆ ಇವತ್ತು ನಮ್ಮ ಹಡಗ್ಲ ಗ್ರಾಮದ ಲಕ್ಷ್ಮೀದೇವಿ ಗುಡಿದಿಂದ ಮಹಾರಾಷ್ಟ್ರ ಬಾರ್ಡರ್ ವರೆಗೆ ಇದು 25 ಲಕ್ಷ ರೂಪಾಯಿ ಕಾಮಗಾರಿಯನ್ನ ಇವತ್ತು ಚಾಲನೆ ಕೊಟ್ಟಿದ್ವಿ. ಬರುವ 1.5 ತಿಂಗಳು 2 ತಿಂಗಳಲ್ಲಿ ಈ ಕಾಮಗಾರಿ ಮುಗಿಸ್ಕೊಡ್ತೀವಿ ಅಂತ ತಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಈ ನಮ್ಮ ಕನಗಲ ಭಾಗ ಏನೈತಿ ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಆಗಿತ್ತು. ನಮ್ಮ ತಂದೆಯವರು ಬಂದಾಗಿಂದ ಸತತವಾಗಿ ಈ ಭಾಗದಲ್ಲಿ ಡೆವಲಪ್ಮೆಂಟ್ ಕೆಲಸಗಳನ್ನ ಕೈಯಲ್ಲಿ ತಗೊಂಡಿದ್ವಿ. ನಾನು ಕೂಡ ಶಾಸಕನಾಗಿ ಈ ಭಾಗದ ಮೇಲೆ ಅತಿ ಹೆಚ್ಚು लक्ष ಕೊಡು ಕೆಲಸ ಮಾಡ್ತಾ ಇದ್ದೀನಿ. यावेळी प्रमुख म्हणून अशोक हिरेकोडी, महादेव जकाते, सुधाकर देसाई, कंत्राटदार मल्लप्पा बिसिरोट्टी यांच्यासह अनेक जण उपस्थित होते. सचिन कांबळे, KMM मराठी, हुक्केरी. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.